ಈಗ ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗಬೇಕು. ಭಾಳ ವರ್ಷಗಳಿಂದ ಹೋರಾಟ ನಡೀತಾ ಇರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರೋದು. ಭಾರಿ ಟೆಕ್ನಿಕಲಿ ಸಣ್ಣ ವಿಚಾರ. ಇದನ್ನು ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಭಾಳ ಅಭಿವೃದ್ಧಿ ಆಗುತ್ತೆ ನೀರಾವರಿ ವಿಚಾರದಲ್ಲಿ. ಈ ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡುವ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಭಾಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮೊದಲಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈಗೊಂದು ನನಗೆ ಪೊಲಿಟಿಕ್ಸಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೀನಿ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆಯಲ್ಲಿ ಎಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2-3 ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಆಸೆಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ಗೂ ನನಗೆ ಮೊದಲು ಅವರು ಗಾಂಧಿನಗರಕ್ಕೆ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀನು ನಿಂತ್ಕೊಂಡು ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು, ಭಾಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಅವರೊಬ್ಬ ನಿರ್ದೇಶಕರಾಗಿದ್ದರೂ ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ಬಳಿಗೆ ತೊಡಗಿಸ್ಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ಮತ್ತು ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವ್ರಿಗೆ ಬೆಂಬಲಕ್ಕಿರ್ತದೆ. ನನಗೆ ಒಂದು ಭರವಸೆ ಏನಪ್ಪ ಅಂದರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕಿದ್ರೆ ಎಲ್ಲ ಥರ ಸಿಗುತ್ತೆ ಕೈಗೆ. ಆದರೆ ಒಂದು ಕತೆ, ಗಟ್ಟಿ ಕತೆ ಸಿಗಬೇಕಾದ್ರೆ ಭಾಳಷ್ಟು ಜನ ತಮ್ಮ ಭೂಮಿ ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರಿಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಭಾಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರು. ಈಗ ಒಂದೆರಡು ಹಾಡುಗಳನ್ನು ಮಾಡಿ ನಾವು ಬೇಡ ಅಂತ ತೀರ್ಮಾನ ಮಾಡ್ಬೋದು. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕೆಲ್ಲ ಆದಮೇಲೆ ಇಲ್ಲ ಸರ್ ನನಗೆ ಬೇಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಂಬರ್ತೀವಿ, ನೀವು ಸಿನಿಮಾ ನೋಡಿ, ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು, ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ. ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುನುಗಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತೇವೆ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಮತ್ತೆ